The number of correct answers given by Karmugilan and Kavita in a quiz competition are in the ratio 10:11. If they had scored a total of 84 points, then how many points did Kavita get? ನೋಡಿ ಸೊಲ್ಯೂಷನ್ ಹೇಗೆ, ಇಲ್ಲಿ ರೇಷಿಯೋ ಪಾರ್ಟ್ ಬರ್ಕೊಳ್ಳೋಣ. ಹಿಯರ್ ಆ್ಯಕ್ಚುಯಲ್ ಪಾರ್ಟ್. ರೇಷಿಯೋ ಪಾರ್ಟ್ ಏನಿದೆ, 10 + 11 = 21 ಪಾರ್ಟ್ ಇದ್ದಾಗ ಆ್ಯಕ್ಚುಯಲ್ ಪಾಯಿಂಟ್ಸ್ 84 ಇದೆ. ಆದರೆ ಕೇಳ್ತಾ ಇರೋದು ಯಾರ್ದು, ಕವಿತಾಂದು. ಅವಾಗ ಕವಿತಾನ್ ಪಾರ್ಟು 11 ಇದ್ದಾಗ ಆ್ಯಕ್ಚುಯಲ್ ಸ್ಕೋರ್ ಎಷ್ಟು ಅವ್ರದ್ದು ಗೊತ್ತಿಲ್ಲ, ಅದನ್ನೇ ಕಂಡುಹಿಡಿಬೇಕು. ಸೊ ಕಂಡುಹಿಡಿಬೇಕಾಗಿ ಆ್ಯರೋ ಮೆಥಡಲ್ಲಿ ಯಾವಾಗಲೂ ಡೌನ್ವರ್ಡ್. ಈಗ ಇಬ್ಬರು ಸೇರಿ ಕಾಂಪಿಟೇಷನಲ್ಲಿ ಇದನ್ನು ಮಾಡಿದಾಗ 84 ಪಾಯಿಂಟ್ಸನ್ನು ಸ್ಕೋರ್ ಮಾಡಿದ್ದಾರೆ. ಆದರೆ ಅವಳೊಬ್ಬಳದೇ ತೊಗೊಂಡಾಗ ಸ್ಕೋರ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇಬ್ಬರು ಸೇರಿದಾಗ ಇನ್ಕ್ರೀಸ್ ಆಗುತ್ತೆ, ಒಬ್ಬಳದೇ ತೊಗೊಂಡಾಗ ಕಡಿಮೆ ಆಗುತ್ತೆ. ಅಂದಮೇಲೆ ಇದು ಡೈರೆಕ್ಟ್ ಯುನಿಟ್ರಿ ಮೆಥಡಿಗೆ ಬರುತ್ತೆ. ಡೈರೆಕ್ಟ್ ಯುನಿಟ್ರಿ ಮೆಥಡ್ ಅಂದರೆ ಆ್ಯರೋ ಮಾರ್ಕ್ ಎರಡೂ ಸೇಮ್ ಡೈರೆಕ್ಷನ್ನಲ್ಲಿರಬೇಕು. ಇವಾಗ ವ್ಯಾಲ್ಯೂ ಆನ್ ಹೆಡ್ ಸೈಡು ಎಕ್ಸ್ ಇದೆ, ಟೇಲ್ ಸೈಡು 84 ಇದೆ, ಇಲ್ಲಿ ಹೆಡ್ ಸೈಡು 11 ಇದೆ, ಟೇಲ್ ಸೈಡು 21 ಇದೆ. ಎಕ್ಸ್ = 11/21, 84 ಟ್ರಾನ್ಸ್ಪೋಸ್ ಆಗಿ ಇಂಟು 84 ಆಯಿತು. 21 1s 21 4s, 11 4s 44. ಹಾಗಾದರೆ ಕವಿತಾನ್ ಆ್ಯಕ್ಚುಯಲ್ ಸ್ಕೋರ್ ಎಷ್ಟು, ಕವಿತಾನ್ ಪಾಯಿಂಟ್ಸು 44 ಪಾಯಿಂಟ್ಸನ್ನು ಅವ್ರು ತೊಗೊಂಡಿರ್ತಾರೆ. ನೋಡಿರಿ, ಇದು ಯುನಿಟ್ರಿ ಮೆಥಡ್ ಮಾಡ್ತಾ ಹೋದ್ರೆ ತುಂಬ ಉದ್ದ ಆಗುತ್ತೆ. ಅದೇ ಇದನ್ನು ಆ್ಯರೋ ಮೆಥಡಲ್ಲಿ ಮಾಡಿಬಿಟ್ರೆ ತುಂಬ ಈಸಿ.